ಮಲಗಲು ರೂಮಿಗೆ ಬಂದ ಶ್ರೇಣಿಕಾ ಮನಸ್ಥಿತಿ ಸಂಪೂರ್ಣ ಹಾಳಾಗಿತ್ತು. ಇಂಚರ ಸ್ವಭಾವತಃ ತನ್ನ ತಂದೆಯನ್ನು ಹೋಲುತ್ತಿದ್ದಳು. ಶ್ರೀಧರ್ ಅವರು ಕುಡಿದು ಬಂದು ಗಲಾಟೆ ಮಾಡುತ್ತಿದ್ದರು ಎಂಬ ವಿಚಾರ ಬಿಟ್ಟರೆ ಇಂಚರ ಎಲ್ಲದರಲ್ಲೂ ಅವರನ್ನೇ ಹೋಲುತ್ತಿದ್ದಳು. ಅವಳಿಗೆ ಇನ್ನೊಬ್ಬರ ಮಾತು ಕೇಳಲು ತಾಳ್ಮೆ ಇರುತ್ತಿರಲಿಲ್ಲ. ಅವಳು ಬೆಳೆದಷ್ಟು ದಿನ ರೂಪಾರವರ ಮಾತು ಕೇಳುತ್ತಿದ್ದದು ಕಡಿಮೆ. ಸಾತ್ವಿಕ್ ಒಬ್ಬನೇ ಅವಳನ್ನು ಸರಿಯಾಗಿ ಬಗ್ಗಿಸುತ್ತಿದ್ದದು. ಪ್ರೀತಿ ಮಾಡುವಾಗ ಸಾತ್ವಿಕ್ ಅವಳ ಯಾವ ಕೋರಿಕೆ ಮನ್ನಣೆ ನೀಡುತ್ತಿರಲಿಲ್ಲ. ಮದುವೆಯಾದ ನಂತರ ಮೀನಾ ಸನ್ನಿಧಿ ಜೊತೆಗೆ ಸಾತ್ವಿಕ್ ಕೂಡ ಅವಳನ್ನು ಪ್ರೀತಿಯಿಂದ ನೋಡುತ್ತಿದ್ದದು ಅವಳಿಗೆ ಅಹಂ ಜಾಸ್ತಿ ಮಾಡಿತ್ತು. ತನ್ನ ಅಕ್ಕನದೇ ಚಿಂತೆಯಲ್ಲಿದ್ದ ಶ್ರೇಣಿಕಾಗೆ ಅವಳ ಈ ವರ್ತನೆ ಸ್ವಲ್ಪ ಹಿಡಿಸಲಿಲ್ಲ. ಅಷ್ಟು ದೊಡ್ಡ ಮನುಷ್ಯರು ಅವರನ್ನು ಇಂಚರ ಕೇವಲವಾಗಿ ಕಂಡು ನಿರ್ಲಕ್ಷ್ಯ ತೋರಿದ್ದು ತೀವ್ರ ಬೇಸರವನ್ನುಂಟು ಮಾಡಿತು. ಎಲ್ಲರ ಮುಂದೆ ನನ್ನ ಅಕ್ಕನ ವರ್ತನೆಯಿಂದ ಮುಜುಗರಕ್ಕೆ ಒಳಗಾಗಿದ್ದಳು ಇಂಚರ. ಯಾವುದೋ ಲೋಕದಲ್ಲಿ ಕಳೆದು ಹೋದವಳಂತೆ ಬಂದು ಮಂಚದ ಮೇಲೆ ಕೂತವಳನ್ನು ನೋಡಿದವನು, ನಿಂಗೇನು ಆಯಿತು ಮಾರೈತಿ, ಇಷ್ಟೊತ್ತು ಚೆನ್ನಾಗಿದ್ದೆ, ಈಗ ಸಡನ್ನಾಗಿ ಈ ರೀತಿ ಕರೆಂಟ್ ಹೊಡೆದವರ ಥರ ಕೂತಿದ್ಯಾ, ಏನಾಯಿತು ಎಂದನು. ಅಭಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ. ನನಗೇನೂ ಆಗಿಲ್ಲ, ಅಕ್ಕನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ, ನೀವು ಮಲಗೋದಿಲ್ವಾ ಎಂದಳು ಗಂಡನ ಮಾತಿನಿಂದ ಎಚ್ಚೆತ್ತ ಶ್ರೇಣಿಕಾ. ಮುಖ ಸಿಂಡರಿಸಿದವನು, ಅವಳ ಬಗ್ಗೆ ಯೋಚನೆ ಮಾಡೋಕ್ಕೆ ಏನಿದೆ, ದುಡ್ಡು ಬಂದಾಗ ಮನುಷ್ಯನ ಕಣ್ಣು ಕುರುಡಾಗುವುದರ ಜೊತೆಗೆ ಕಿವಿಯು ಕಿವುಡು ಆಗುತ್ತದೆ. ನಿಮ್ಮ ಅಕ್ಕನಿಗೆ ಸ್ವಲ್ಪ ಜಾಸ್ತಿಯಾಗಿ ತಲೆಯು ಲೂಸ್ ಆಗಿದೆ, ಅದಕ್ಕೆ ಹಾಗೆ ಆಡುತ್ತಿದ್ದಾಳೆ ಬಿಡು ಎಂದನು. ಅಭಿಮನ್ಯು ಅವನಿಗೂ ಇಂಚರ ನಡವಳಿಕೆ ಅಸಮಾಧಾನ ಮೂಡಿಸಿದ್ದರಿಂದ, ಆ ಥರ ಅಂದರೆ ಆಗುತ್ತಾ, ಅವಳ ತಪ್ಪನ್ನು ಅವಳಿಗೆ ತಿಳಿಸಿ ಹೇಳಬೇಕು. ಇವತ್ತು ನಮ್ಮ ಜೊತೆ ಹೀಗೆ ನಡೆದುಕೊಂಡವಳು ನಾಳೆ ಸನ್ನಿಧಿ ಮದುವೆಯಲ್ಲಿ ಇದೇ ರೀತಿ ವರ್ತನೆ ತೋರಿದರೆ ಏನಾಗಬೇಡ. ಅಲ್ಲೆಲ್ಲ ತುಂಬ ಪರಿಚಿತರು ಇರ್ತಾರೆ. ಅವರ ಮುಂದೆ ಇವಳು ನಮ್ಮವರನ್ನು ತಿರಸ್ಕಾರದಲ್ಲಿ ನೋಡಿದರೆ ಯಾರ ಮರ್ಯಾದೆ ಕಡಿಮೆ ಆಗೋದು, ನಮ್ಮದೇ ತಾನೆ ಯೋಚಿಸಿ ಮಾತನಾಡುತ್ತಿದ್ದಳು. ನಿಂಗಿರುವ ಕಾಲು ಭಾಗದಷ್ಟು ಬುದ್ಧಿ ಅವಳಿಗೆ ಇದ್ದಿದ್ರೆ ಅವಳು ಈ ಥರ ನಡೆದುಕೊಳ್ತಿರ್ಲಿಲ್ಲ ಬಿಡು. ಅವಳಿಗೆ ಬುದ್ಧಿ ಹೇಳೋರು ಮೂರ್ಖರಷ್ಟೇ. ಅವಳು ಮಾಡಿದ ಕೆಲಸ ನನಗೂ ಇಷ್ಟ ಆಗಲಿಲ್ಲ, ಹಾಗಂತ ಅವಳತ್ರ ಕೂತು ಮಾತನಾಡೋಕ್ಕೂ ನನಗೆ ಮನಸ್ಸಿಲ್ಲ. ಹೇಗೋ ಸನ್ನಿಧಿ ಮದುವೆ ಮುಗಿಸ್ಕೊಂಡು ಮನೆ ಬಿಟ್ಟು ಹೋಗ್ತೀವಿ ಅಂದಿದ್ದಾರೆ, ಹೋಗಲಿ ಬಿಡು. ಆಗಲೇ ಅವರೆಲ್ಲರ ಭಿನ್ನ ಭಾವ ಅವನಿಗೆ ಹಿಂಸೆ ಅನ್ನಿಸ್ತಿತ್ತು. ಏನಭಿ ನೀವು, ಅವ್ರು ಹೋಗ್ತೀನಿ ಅಂದಿದ್ದ ತಕ್ಷಣ ಕಳಿಸಿಬಿಡೋದಾ? ಅವಳು ತಪ್ಪು ಮಾಡಿದಾಳೆ, ಇಲ್ಲ ಅಂತ ಹೇಳ್ತಿಲ್ಲ. ನಾವು ಅದೇ ಥರ ಮಾಡಿದರೆ ಆಗುತ್ತಾ? ನೀವು ಭಾವ ಈ ಮನೆಗೆ ದೊಡ್ಡವರು ತಾನೆ, ನೀವೇ ಬುದ್ಧಿ ಹೇಳಿ. ಸಂಬಂಧದಲ್ಲಿ ಅವಳು ನಿಮಗೆ ಅತ್ತಿಗೆ ಆಗಬೇಕು ನನ್ನ ಕಡೆಯಿಂದ ಎಂದಳು. ಗಂಡ ಬುದ್ಧಿ ಹೇಳಿದರೆ ಅವಳು ಕೇಳುವಳು ಎಂಬ ವಿಶ್ವಾಸದಿಂದ. ನಿನ್ನ ಕಡೆಯೋ ನನ್ನ ಕಡೆಯೋ ಅದೆಲ್ಲ ಬೇಡ. ಅವಳಿಗೆ ಬುದ್ಧಿ ಹೇಳೋಕ್ಕೆ ಅವಳ ಗಂಡ ಇದ್ದಾನೆ, ಅತ್ತೆ ಇದ್ದಾರೆ, ಮಾವ ಇದ್ದಾರೆ, ನಿಂಗೆ ಯಾಕೆ ಊರ ಹೊಸಬರಿ? ನಂಗಂತ ಅವರೆಲ್ಲರ ನಡವಳಿಕೆ ನೋಡಿ ಸಾಕಾಗಿ ಹೋಗಿದೆ. ಗಂಡ ಒಂದು ರೀತಿ ಅವಮಾನ ಮಾಡಿದ, ಹೆಂಡತಿ ಒಂದು ರೀತಿ ನಿರ್ಲಕ್ಷ್ಯ, ನಾದಿನಿ ಇನ್ನೊಂದು ರೀತಿ ತೋರಿಕೆ, ಎಲ್ಲ ನೋಡಿ ಸಾಕಾಗಿದೆ. ನೀನು ಅವರ ವಿಚಾರಕ್ಕೆ ತಲೆ ಹಾಕಬೇಡ, ನಿಂದು ಎಷ್ಟಿದೆ ಅಷ್ಟು ನೋಡ್ಕೊ ಸಾಕು ಎಂದನು. ಹೆಂಡತಿ ಮಧ್ಯೆ ಹೋಗಿ ಇನ್ನೊಂದು ಅವಂತರ ಬೇಡ ಎಂದು ಮುಖ ತಿರುಗಿಸಿ ಕೂತವಳು. ನಾನೇನು ಅವರ ವಿಷಯಕ್ಕೆ ಹೋಗಲ್ಲ, ಅವಳಿಗೆ ನನ್ನ ಕಂಡ್ರೆ ಆಗೋದೂ ಇಲ್ಲ. ದೊಡ್ಡವರು ಅಂತ ಮನೆಯಲ್ಲಿ ತುಂಬ ಜನ ಇದ್ದಾರೆ, ಅವರೇ ಅವಳಿಗೆ ಬುದ್ಧಿ ಹೇಳಲಿ. ನಾನಂತೂ ಅಕ್ಕ ಅಂತ ವಹಿಸಿಕೊಳ್ಳೋದಿಲ್ಲ. ಅವಳು ಮಾಡಿದ ಕೆಲಸದಿಂದ ನನಗೆ ಮನೆಯಲ್ಲಿ ತಲೆ ಎತ್ತುವುದಕ್ಕೆ ಆಗ್ತಾ ಇಲ್ಲ ಎಂದಳು. ಹೆಂಡತಿಯ ಕಡೆ ವ್ಯಂಗ್ಯ ನೋಟ ಬೀರಿದವನು, ನೀನು ತಲೆ ಎತ್ತಿ ಏನಾಗಬೇಕು? ತಲೆ ಬಗ್ಗಿಸಿಕೊಂಡು ಓದುವುದು ಕಲಿ. ತಲೆ ಎತ್ತಿ ಅವರಿವರ ವಿಚಾರಕ್ಕೆ ತಲೆ ಕೆಡಿಸಿಕೊಳ್ಳುವುದು ಬೇಕಾಗಿಲ್ಲ. ಈಗ ತೆಪ್ಪಗೆ ಮಲಗು, ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ. ನಿನ್ನನ್ನು ಬಿಟ್ಟರೆ ಬೆಳಗ್ಗೆ ತನಕ ಭಜನೆ ಮಾಡ್ತಾನೇ ಇರ್ತೀಯ ಗದರಿದವನು ಕೆಲಸ ಮುಂದುವರಿಸಿದನು. ನೀವೊಬ್ಬರು ಎಲ್ಲೋದ್ರೂ ಅಲ್ಲಿಗೆ ಬರ್ತೀರಾ. ಹೆಂಡತಿನ ಪ್ರೀತಿಯಿಂದ ಹೇಗೆ ಕರಿಬೇಕು ಅನ್ನೋದು ಗೊತ್ತಿಲ್ಲ. ಸ್ವಲ್ಪ ನಿಮ್ಮ ಅಣ್ಣ ತಮ್ಮಂದಿರನ್ನು ನೋಡಿ ಕಲೀರಿ. ಮೂತಿ ತಿರುವಿಕೊಂಡು ಹೇಳಿ ಮಂಚದ ಮೇಲೆ ಮೊಬೈಲ್ ಹಿಡಿದು ಕೂತಳು. ಈಗಲೇ ನಿನ್ನ ಆಗಾಗ ಬೈದ್ರು ಬಗ್ಗಿಸೋಕ್ಕೆ ಆಗೋಲ್ಲ. ಇನ್ನು ನಿನ್ನ ಚಿನ್ನ ರಣ್ಣ ಬಂಗಾರಿ ಮುದ್ದು ಅಂದರೆ ಮೇಲಕ್ಕೆ ಹೋಗಿ ಇಂಚರ ಥರ ಮೆರೆಯುವುದರಲ್ಲಿ ಆಶ್ಚರ್ಯ ಇಲ್ಲ ಬಿಡು. ಮುಚ್ಕೊಂಡು ಮಾತ್ರೆ ನುಂಗಿ ಮಲ್ಕೋ, ತಲೆ ತಿನ್ನಬೇಡ ರೇಗಿದಂತೆ ಹೇಳಿದನು. ನಾನು ಯಾಕೆ ಮಲಗಲಿ? ನಾನು ನನ್ನ ಪಾಡಿಗೆ ಮೊಬೈಲ್ ನೋಡ್ತೀನಿ. ನನಗೆ ಬೆಳಿಗ್ಗೆಯಿಂದ ಮೊಬೈಲ್ ನೋಡೋಕ್ಕೆ ಸಮಯ ಸಿಕ್ಕಿಲ್ಲ.
ಎಂದವಳು ಮೊಬೈಲ್ ತೆರೆದು ವಾಟ್ಸಪ್ ನೋಡ್ತಾ ಕುಳಿತಳು. ಬೆಳಿಗ್ಗೆ ತೆಗೆದ ಫೋಟೋ ಸ್ಟೇಟಸ್ಗೆ ಹಾಕಿದ್ದರಿಂದ ಪ್ರತಿಕ್ರಿಯೆ ಬರುತ್ತಿದ್ದವು. ರೀ ಇಲ್ಲೋಡಿ, ನನ್ನ ಫೋಟೋಕ್ಕೆ ನನ್ನ ಕ್ಲಾಸ್ಮೇಟ್ ಒಬ್ಬ ಮುದ್ದುಗೊಂಬೆ ಅಂತ ಕಲಿಸಿದ್ದಾನೆ ಎಂದ ತಕ್ಷಣ ಓಡಿ ಬಂದ ಅಭಿಮನ್ಯು ಮೊಬೈಲ್ ಕಿತ್ತುಕೊಂಡು ನೋಡಿದನು. ಕೆಲವೊಬ್ಬರು ಹೃದಯದ ಎಮೋಜಿ ಕಳಿಸಿದರೆ ಇನ್ನು ಕೆಲವರು ಲವ್ ಯು, ಮಿಸ್ ಯು, ಸೂಪರ್ ಕ್ಯೂಟ್ ಡಾಲ್, ಸ್ವೀಟ್ ಈ ರೀತಿ ಕಳಿಸಿದ್ರು. ಅದಕ್ಕೆ ಶ್ರೀ ವಾಪಸ್ ಥ್ಯಾಂಕ್ ಯು ಎಂದು ನಗುವ ಎಮೋಜಿ ಕಳಿಸಿದ್ಲು. ಎಲ್ಲವನ್ನು ತೆರೆದು ನೋಡಿದ ಅಭಿ, ಹೇ ಭಜನೆ, ಯಾವನೇವನು ಲವ್ ಯು ಅಂತ ಕಲಿಸಿದ್ದಾನೆ? ನಿಂಗೆ ಎಷ್ಟು ಧೈರ್ಯ ಇರಬೇಕು? ಇವ್ರು ಈ ಥರ ಅಂದರು ಸುಮ್ಮನೆ ಇದೆಯಾ? ಇವರಿಗೆಲ್ಲ ನಿನ್ನ ಮದುವೆ ಆಗಿರೋದು ಗೊತ್ತಿಲ್ವಾ? ಲವ್ ಯು ಅಂತ ಮೆಸೇಜ್ ಮಾಡಿದ್ರು ನಗಾಡ್ತಾ ಕೂತಿದ್ಯಾ? ಅವಳನ್ನು ಕೆಕ್ಕರಿಸಿ ನೋಡಿ ಕೇಳಿದನು. ಅವಳ ಮುಖ ಕೋಪದಿಂದ ಕೂಡಿತ್ತು. ಚಕ್ಕಲ ಮಕ್ಕಲಾಕಿ ಪಟ್ಟಾಗಿ ಕುಳಿತು, ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ. ನನ್ನ ಬಗ್ಗೆ ಒಳ್ಳೆಯ ಮಾತನಾಡಿದವರಿಗೆ ಧನ್ಯವಾದ ಹೇಳೋದು ತಪ್ಪಾ? ಅದರಲ್ಲಿ ನೀವೀಗ ಕೋಪ ಮಾಡಿಕೊಳ್ಳುವಂಥದ್ದು ಏನಿದೆ ಎಂದಳು ಮಾಮೂಲಿಯಂತೆ ಗಂಡನ ಉರಿಸಲು. ಹೊಡೆಯುವಂತೆ ಹತ್ತಿರ ಬಂದು, ಏನು ಇದೆಯಾ? ತೆಗೆದೆರಡು ಬಿಟ್ಟರೆ ಮುಖ ಪಂಚರ್ ಆಗಬೇಕು. ಯಾವನಿವನು ಚಂದು ಲವ್ ಯು ಡಾರ್ಲಿಂಗ್ ಅಂತ ಕಳಿಸಿದಾನೆ? ಅವನ ನಂಬರ್ ಬ್ಲಾಕ್ ಮಾಡೋದು ಬಿಟ್ಟು ಥ್ಯಾಂಕ್ ಯು ಅಂತೀಯಾ? ನಾಳೆ ಇನ್ನೊಂದಂತಾನೆ, ಆಗಲೂ ಇದೇ ಮಾಡು. ನಿಮಗೆಲ್ಲ ಇವೇ ಚಂದ ಅನಿಸುತ್ತೆ. ಹೆಂಡತಿ ಮೇಲೆ ಕೋಪಗೊಂಡು ಬೈದನು. ಅಭಿಮನ್ಯು ಆ ರೀತಿ ಮೆಸೇಜ್ ನೋಡಿ ಮನಸ್ಸಿಗೆ ಹಿಂಸೆ ಎನಿಸಿ, ಹಲೋ ಸಮಾಧಾನ ಸರ್, ಬಿಟ್ಟರೆ ಏನೇನೋ ಹೇಳ್ತೀರಾ? ಅಲ್ಲಿ ಅವನು ಹುಡುಗ ಅಂತ ನಾನು ಎಲ್ಲಿಯಾದರೂ ಹಾಕಿದ್ದೀನ? ಚಂದು ಅಂದರೆ ನನ್ನ ಗೆಳತಿ ಚಂದನ, ಯಾವ ಹುಡುಗನೂ ಅಲ್ಲ. ನನಗೂ ಅದರ ಬಗ್ಗೆ ಅರಿವಿದೆ. ಮುಖ ದಪ್ಪ ಮಾಡಿಕೊಂಡು ಗಂಡನ ಮಾತಿಗೆ ಅಸಮಾಧಾನ ತೋರಿದಳು ಶ್ರೀ. ಮತ್ತೆ ಲವ್ ಯು ಡಾರ್ಲಿಂಗ್ ಅಂದಿದ್ದಾಳೆ. ಹುಡುಗಿಯರು ಈ ರೀತಿ ಯಾಕೆ ಹೇಳ್ತಾರೆ? ನಂತರ ಗೊಂದಲದಲ್ಲಿ ಕೇಳಿದನು ಅಭಿ. ಏಕೆ ಅದನ್ನು ಹುಡುಗರು ಮಾತ್ರ ಹೇಳಬೇಕಂತ ಕಾನೂನಿದೆಯಾ? ನನ್ನ ಫ್ರೆಂಡ್ಸ್ ಎಲ್ಲ ಹೀಗೆ ಮಾತನಾಡೋದು. ಅದು ನಮ್ಮೂರಲ್ಲ, ಬ್ಯಾಂಗ್ಳೂರಲ್ಲಿ ಎಲ್ಲರೂ ಹೀಗೆ ತಾನೇ ಮಾತನಾಡೋದು. ಏಕೆ ಕರಣ್ ಅಣ್ಣ ನೂತನನ್ನ ಜೊತೆ ನೀವು ಚಿನ್ನ ಕಂದ ಅಂತ ಮಾತನಾಡಲ್ವಾ? ಆವಾಗ ನಾನು ಹಾಗೆ ಹೇಳ್ತೀನಾ ಎಂದಳು, ತಾನು ಹಿಂದೆ ಬೀಳದೆ ಅವನ ಮೇಲೆ ರೇಗಿದೆ ಅಂತ. ಹೇ, ನಮ್ಮದೇ ಬೇರೆ, ನಿಂದೇ ಬೇರೆ. ಆ ಹುಡುಗಿಗೆ ಬುದ್ಧಿ ಇಲ್ವಾ? ನಿಂಗೇಕೆ ಲವ್ ಯು ಅಂತ ಹೇಳಬೇಕು? ಯಾಕೆ ಅವಳಿಗೆ ಗಂಡನೋ ಲವ್ವರೋ ಇಲ್ವಾ? ಅವ್ರಿಗೆ ಹೇಳೋ ಕೇಳು ಎಂದನು. ಯಾಕೋ ಅವನಿಗೆ ತಿಳಿಯದೆ ಜಲಸ್ಸಾಗಿದ್ದನು ಹೆಂಡತಿ ವಿಷಯದಲ್ಲಿ. ಹೇಳಲ್ಲ, ಯಾಕೆ ಹೇಳಬೇಕು? ನೀವಂತೂ ಒಂದು ದಿನನೂ ಶ್ರೀ ಯು ಲುಕ್ಕಿಂಗ್ ಬ್ಯೂಟಿಫುಲ್ ಅಂದಿಲ್ಲ, ಲವ್ ಯು ಮಿಸ್ ಯು ಅಂತ ಕೂಡ ಅಂದಿಲ್ಲ. ಅವಳಾದರೂ ಹೇಳಲಿ ಬಿಡಿ, ನಿಮಗೇನು ಹೊಟ್ಟೆ ಉರಿ ಎಂದಳು ಗಂಡನ ಮೇಲೆ ಕೋಪ ತೋರಿಸಿ. ಮನದಲ್ಲಿ ನಕ್ಕು ಅವಳ ತೀರ ಸಮೀಪ ಬಂದನು. ಓ, ಈಗ ನಾನು ನಿಂಗೆ ಇದೆಲ್ಲ ಹೇಳಬೇಕು, ಆ ಥರ ಆಸೆಗಳು ಇದೆಯಾ ನಿಂಗೆ? ಅದ ನೇರವಾಗಿ ಕೇಳಿದರೆ ಹೇಳ್ತಿದ್ದೆ, ಈ ಥರ ನಾಟಕ ಯಾಕೆ ಮಾಡಬೇಕು ಎಂದನು. ಗಡುಸಾಗಿ ಹತ್ತಿರ ಬಂದವನ ಬಿಸಿ ಉಸಿರು ಅವಳ ಕೊರಳಿಗೆ ರಾಚುತ್ತಿತ್ತು. ತಡವರಿಸಿದ ಶ್ರೀ, ನಾನೇನೂ ಆಸೆ ಇಟ್ಟುಕೊಂಡಿಲ್ಲ. ಅದೆಲ್ಲ ಕೇಳಿ ಹೇಳಿಸಿಕೊಳ್ಳುವ ಪದಗಳಲ್ಲ, ಮನಸ್ಸಲ್ಲಿರುವ ಭಾವನೆಗಳು ತಾನಾಗೆ ಹೊರಬರಬೇಕು, ಬಲವಂತವಾಗಿ ಅಲ್ಲ ಎಂದು ನನಗೂ ತಿಳಿದಿದ್ದೆ. ನಿಮಗೆ ಆ ಥರ ಭಾವನೆ ನನ್ನ ಮೇಲೆ ಇದ್ದಿದ್ರೆ ನೀವೇ ಹೇಳ್ತಾ ಇದ್ರಿ ಎಂದಳು ಬಿಡಿಸಿ. ಇನ್ನೂ ಸನಿಹ ಬಂದವ. ಅದೆಲ್ಲ ಹೇಳಿದರೆ ಮಾತ್ರ ಪ್ರೀತಿ ಇದೆ ಅಂತಾನ? ಇಲ್ಲಾಂದ್ರೆ ಏನೋ ದ್ವೇಷ ಇರುತ್ತಾ? ನಿನ್ನ ಪ್ರಕಾರ 3 ಪದಗಳಲ್ಲಿ ಗಂಡ ಹೆಂಡತಿ ನಡುವಿನ ಬಾಂಧವ್ಯ ಅಳೆಯಬಹುದಾ? ಹಾಗಾದರೆ ವಾಪಸ್ ಅವಳಿಗೆ ಪ್ರಶ್ನೆ ಹಾಕಿದ. ಗೊಂದಲದಿಂದ ಅವನನ್ನೇ ಕಣ್ಣು ಮಿಟುಕಿಸದೇ ನೋಡಿದಳು. ನನ್ನ ಪ್ರಕಾರ ಹೆಂಡತಿಗೆ ಆಕ್ಸಿಡೆಂಟ್ ಆದಾಗ ಕಾಳಜಿ ಮಾಡೋದು, ಅವಳು ಕೇಳಿದನ್ನೆಲ್ಲ ಕೊಡಿಸೋದು, ಗಂಡನ ಮನೆಯಲ್ಲಿ ಅವಳಿಗೆ ಸಿಗಬೇಕಾದ ಗೌರವ ಕೊಡಿಸೋದು, ಇನ್ನೊಬ್ಬರ ಮುಂದೆ ಹೆಂಡತಿಯ ಕೀಳಾಗಿ ಕಾಣದೇ ಇರುವುದು ನಿಜವಾದ ಗಂಡನ ಕರ್ತವ್ಯ ಎಂದನು. ಮಾತು ಗಂಭೀರವಾಗಿದ್ದರೂ ಸತ್ಯವನ್ನೇ ಹೇಳಿದ್ದನು. ಆದರೆ ಅದು ಕರ್ತವ್ಯ ತಾನೇ, ಪ್ರೀತಿ ಅಲ್ಲ ಎಂದಳು ಇನ್ನೂ ತನ್ನ ಮೊಂಡು ಹಠ ಮುಂದುವರಿಸಿ. ಅವಳ ಮೇಲೆ ಬಾಗಿದವ, ಪ್ರೀತಿ ಇರದೆ ಕರ್ತವ್ಯ ಇರುತ್ತಾ? ಈಗ ನಿನ್ನ ಪ್ರಕಾರ ಪ್ರೀತಿ ಅಂದರೆ ಹೇಗೆ? ದಿನ ಲವ್ ಯು ಅಂತ ಹೇಳಬೇಕು, ರೋಸ್ ಕೊಡಬೇಕು, ಪಾರ್ಕ್ನಲ್ಲಿ ಕೂತು ಮಾತನಾಡುತ್ತಾ ಸಮಯ ಕಳೆಯಬೇಕು ಅಲ್ವಾ ಎಂದನು. ಈಗಿನ ಕಾಲದ ಹುಡುಗರು ಹುಡುಗಿಯರ ಡೇಟಿಂಗ್ ಐಡಿಯಾ ನೆನೆದು. ನನಗೇನು ಆ ಥರ ಆಸೆ ಇಲ್ಲ ಆದರೂ ಎಂದಳು ಕಣ್ಣು ಅತ್ತಿತ್ತ ಆಡಿಸುತ್ತಾ. ಏನೋ ಆದರೂ ಸರಿ, ನಿಂಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಇದ್ದರೆ ನೀನು ಯಾಕೆ ನನಗೆ ಹೇಳಿಲ್ಲ? ಅದೇನು ಗಂಡಸರೇ ಎಲ್ಲ ಹೇಳಬೇಕಂತ ಕಾನೂನಿದೆಯಾ? ನೀನೇ ಮೊದಲು ಹೇಳಿದರೆ ಏನಾಗ್ತದೆ? ಹುಬ್ಬೆರೆಸಿ ಕೇಳಿದನು. ಅವನ ಮಾತಿಗೆ ಕಣ್ಣರಳಿಸಿ ಅವನನ್ನೇ ನೋಡುತ್ತಾ ಉಳಿದಳು ಶ್ರೀನಿಕಾ. ಯಾಕೆ ಹಾಗೆ ನೋಡ್ತಿದ್ಯಾ? ಹಾಗಾದರೆ ನಿಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಆಯಿತು. ಐ ಆಮ್ ರೈಟ್ ಎಂದನು ಕೆಣಕುವಂತೆ ನೋಟ ಕೊಟ್ಟು.
ಮಲಗಿದ್ದ ಅಂಜನಳಿಗೂ ಇಂಚರ ವರ್ತನೆಯಿಂದ ಬೇಸರವಾಗಿತ್ತು. ಅಷ್ಟು ಜನರ ಮುಂದೆ ಸಂಬಂಧ ಇಲ್ಲದವರ ರೀತಿ ತಮ್ಮನ್ನು ಗಮನಿಸದೇ ಇದ್ದದು ಅವಮಾನವಾದಂತಾಗಿತ್ತು. ಅವಳು ತನಗಿಂತ ಜಾಸ್ತಿ ಅರ್ಪಿತ ನಿರುಪಮ ಅವರ ಬಗ್ಗೆ ಯೋಚಿಸುತ್ತಿದ್ದಳು. ಯಾವುದೋ ಗಹನ ಯೋಚನೆಯಲ್ಲಿದ್ದ ಮಡದಿಯ ಹಿಂದಿನಿಂದ ಬಳಸಿದ ಆಕಾಶ್ ಅವಳ ಕೊರಳಿನಲ್ಲಿ ಮುಖ ಹುದುಗಿಸಿ, ಯಾಕೆ ನಿದ್ದೆ ಬರ್ತಿಲ್ವಾ? ಏನು ಯೋಚನೆ ಮಾಡ್ತಿದ್ಯಾ? ಏನಾಯಿತು? ತಲೆನೋವಾ? ಅವಳ ಹಣೆ ಹೊತ್ತುತ್ತಾ ಕೇಳಿದ, ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರುವಳೆಂದು. ಅವನ ಕೈ ಸರಿಸಿದವಳು ತಿರುಗಿ ಅವನ ಎದೆಗೆ ತಲೆ ಇಟ್ಟು, ಇಂಚರ ಬಗ್ಗೆನೇ ಯೋಚನೆ ಮಾಡ್ತಿದ್ದೇನೆ. ಅವಳು ದೇವಸ್ಥಾನದಲ್ಲಿ ಮಾಡಿದ್ದು ಸ್ವಲ್ಪನೂ ಸರಿ ಇರಲಿಲ್ಲ ಎಂದಳು ದುಃಖದ ದನಿಯಲ್ಲಿ. ಹೌದು, ನಾನು ಅದನ್ನೇ ಕೇಳೋಣ ಅಂತಿದ್ದೆ. ದೇವಸ್ಥಾನದಲ್ಲಿ ಇಂಚರ ಏನು ಮಾಡಿದ್ಲು? ಯಾಕೆ ಅಮ್ಮ ಅಷ್ಟೊಂದು ಸಿಟ್ಟಾಗಿದ್ದಾರೆ? ಜಗಳ ಏನಾದರೂ ಆಯ್ತಾ? ನೀವೆಲ್ಲ ಯಾಕೆ ಅಷ್ಟು ಬೇಗ ಹೊರಟಿದ್ದು? ತನಗೂ ವಿಷಯ ತಿಳಿಯದ ಕಾರಣ ಕೇಳಿದ. ಅದೇ ರೀ, ಊರಿನವರ ಮುಂದೆ ಎಲ್ಲ ಇಂಚರ ನಮ್ಮ ಅಸ್ತಿತ್ವನೇ ಇಲ್ಲ ಅನ್ನೋ ಥರ ವರ್ತನೆ ಮಾಡಿದ್ಲು. ಅಷ್ಟು ಜನರ ಎದುರಿಗೆ ಅತ್ತೆ ಚಿಕ್ಕತ್ತೆನ ತೀರ ಕಡೆಗಣಿಸಿ ಬಿಟ್ಲು. ಅತ್ತೆ ಅಲ್ಲಿನ ಕೆಲಸಗಳಲ್ಲಿ ಓಡಾಡಲಿಕ್ಕೆ ತುಂಬ ಆಸೆ ಪಟ್ಟಿದ್ರು. ಆದರೆ ಒಂದು ಮಾತು ಅವರ ಕರೆಯಲಿಲ್ಲ. ಎಲ್ಲದಕ್ಕೂ ಮೀನಾ ಅತ್ತೆಗೆ ಹೇಳುತ್ತಿದ್ಲು. ಕೊನೆಗೆ ನಾವು ಹೊರಟಾಗ ವೀಣಾ ಅತ್ತೆ ಕರೆಯೋಕ್ಕೆ ಬಂದರು. ಅಷ್ಟೊತ್ತಿಗೆ ಅತ್ತೆ ಚಿಕ್ಕತ್ತೆಗೆ ಬೇಸರಾಗಿ ಹೊರಟು ಬಂದರು ಎಂದಳು. ಅವಳಿಗೂ ಇಂಚರ ಮೇಲೆ ಅಸಮಾಧಾನವಿತ್ತು. ಸಂಸಾರ ಅಂದಮೇಲೆ ಅದೆಲ್ಲ ಮಾಮೂಲಿ ಅಂಜು. ನಾವಿರುವ ಥರನೇ ಇನ್ನೊಬ್ಬರು ಇರಲಿ ಅನ್ನೋದು ಸ್ವಾರ್ಥ ಆಗುತ್ತೆ. ಅವಳಿಗೆ ಇಷ್ಟ ಬಂದಾಗೆ ಅವರಿರಲಿ. ಇನ್ನೊಂದು ರೀತಿ ಹೇಳೋಕ್ಕೆ ಹೋದರೆ ಅವಳ ತಂಗಿ ಶ್ರೀನು ಅಭಿ ಹೆಂಡ್ತಿ ತಾನೆ. ಆದರೆ ಶ್ರೀ ಆ ಥರ ಇಲ್ಲ. ಎಲ್ಲರ ಸ್ವಂತ ಕಲಿತ ಬುದ್ಧಿ, ಅದು ಅಷ್ಟೇ ಬಿಡು ಹೋಗಲಿ ಎಂದನು. ಆಕಾಶ್ ಮಾಮೂಲಿಯಂತೆ ಅವನು ಯಾರಿಗೂ ನಿರ್ಬಂಧ ಏರುವವನೇ ಅಲ್ಲ. ನನಗೂ ಅರ್ಥ ಆಗಿದೆ ರೀ. ಆದರೂ ಒಂದೇ ಮನೇಲಿ ಇತ್ತುಕೊಂಡು ಈ ರೀತಿ ಭೇದ ಭಾವ ಮಾಡಿದರೆ ಒಂದು ರೀತಿ ಬೇಜಾರು, ಅದಕ್ಕೆ ಹೇಳಿದೆ ಎಂದಳು. ಸರಿ ಬಿಡು, ಈಗ ಅದರ ಬಗ್ಗೆ ಯೋಚನೆ ಮಾಡಿದ್ರು ಅದೆಲ್ಲ ಸರಿ ಆಗೋಲ್ಲ. ನೆಮ್ಮದಿಯಾಗಿ ಮಲಗು. ನಾಳೆ ಬೆಳಿಗ್ಗೆ ಇಶಾನ್ ವರುಣ್ ಸೇರಿ ಏನೋ ಪ್ಲ್ಯಾನ್ ಮಾಡಿದಾರಂತೆ. ನಿದ್ದೆಗೆಟ್ಟರೆ ಕಷ್ಟ ಆಗುತ್ತೆ ನೋಡು. ತೀರಾ ನೀನು ನಿದ್ದೆ ಕೆಡಲೇಬೇಕು ಅಂದರೆ ನನ್ನ ಹತ್ರ ಬೇರೆ ಐಡಿಯಾ ಇದೆ. ನೀನು ಹೋಗಿ ಅಂದರೆ ಬೆಳಿಗ್ಗೆವರೆಗೂ ನಿನ್ನ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಎಂದನು ತುಂಟತನದಿಂದ ಹೆಂಡತಿಯ ಮನ ಪರಿವರ್ತನೆ ಮಾಡಲು. ನಿಮ್ಗಂತೂ ಮಗ ಸ್ಕೂಲಿಗೆ ಹೋಗೋಕ್ಕೂ ಬಂದರೂ ಅದೇ ಜ್ಞಾನ ಬೇರೆ, ಏನು ನೆನಪಿಲ್ಲ ಬಿಡಿ ಎಂದಳು ಹುಸಿ ಮುನಿಸಿನಿಂದ ಗಂಡನ ಕೈಗೊಸರಿ. ಇರಲಿ ಬಿಡು, ಆರವ್ ಹೇಗೋ ದೊಡ್ಡವನಾಗಿದ್ದಾನೆ. ಅಭಿ ಇಶಾನ್ ಯಾಕೋ ಮಗು ಕೊಡುವ ಮನಸ್ಸು ಮಾಡ್ತಿಲ್ಲ. ಅವನಿಗೊಬ್ಬಳು ತಂಗಿನೋ ತಮ್ಮನೋ ನಾವೇ ಕೊಡೋಣ, ಏನಂತೀಯ ಎಂದನು ಅವಳ ಬರಸೆಳೆದು. ಕೊಡ್ತೀರಾ ಕೊಡೋದೇನು ಮಾಡ್ತೀರಾ? ಇರೋ ಒಬ್ಬ ಮಗನನ್ನೇ ನೋಡ್ಕೊಳ್ಳೋಕ್ಕೆ ಆಗದೆ ನಾನಿಲ್ಲಿ ವನವಾಸ ಪಡ್ತಿದ್ದೇನೆ. ಇನ್ನೊಂದು ಆದರೆ ಅಷ್ಟೇ ಕತೆ. ಸದ್ಯಕ್ಕೆ ನನಗಂತೂ ಬೇಡ. ನಿಮ್ಮ ತಮ್ಮಂದಿರ ಪ್ರಯತ್ನ ಮಾಡಲಿ ಬಿಡಿ, ತಾನು ಹಿಂದೆ ಬೀಳದೆ. ಅವ್ರು ಮಾಡಲಿ, ನಾವು ಮಾಡೋಣ ಬಿಡು. ಅವನದು ನಿಲ್ಲದ ಕಾಡಿಸುವಿಕೆ. ಆಕಾಶ್ ಎಂದಳು ರಾಗವಾಗಿ, ಅವನ ಕಾಡಿಸುವಿಕೆ ತಡೆದು. ಅವಳ ಬಿಟ್ಟವನು, ಸರಿ ಮಲಗು, ತೊಂದರೆ ಮಾಡೋಲ್ಲ. ನಿಂಗೂ ಬೆಳಿಗ್ಗೆಯಿಂದ ಓಡಾಡಿ ಸುಸ್ತಾಗಿದೆ ಅಂತ ಗೊತ್ತಿದೆ ಎಂದವನು ಮಡದಿಯನ್ನು ತಟ್ಟಿ ಮಲಗಿಸ್ತಿದ್ದನು. ಗಂಡನ ತೋಳಿನಲ್ಲಿ ಸುಖ ನಿದ್ರೆಯ ವಶವಾದಳು ಅಂಜನಾ. ಬೆಳಗಿನಿಂದ ಗಂಡನ ಹೆದರಿಕೆಗೆ ಬೆದರಿ ಉಳಿದವರ ಜೊತೆ ಸೇರಿ ತಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಳು ಸಂಜನಾ. ಊಟದ ಸಮಯದಲ್ಲಿ ಪದೇ ಪದೇ ತಿರುಗಿದ್ದರಿಂದ ಹೋಮದ ಸಮಯದಲ್ಲಿ ಒಂದೇ ಕಡೆ ಕುಳಿತು ಅವಳಿಗೂ ಕಾಲು ನೋವಾಗುತ್ತಿತ್ತು. ಎಲ್ಲ ಬಾಯ್ಬಿಟ್ಟು ಹೇಳಿದರೆ ಗಂಡ ಗದರುವನು ಎಂದು ಸುಮ್ಮನೆ ಊಟ ಮುಗಿಸಿ ಬಂದು ಮಲಗಿದಳು. ಬಾಲ್ಕನಿಯಲ್ಲಿ ನಿಂತು ಸ್ವಲ್ಪ ಹೊತ್ತು ಉಳಿದಿದ್ದ ಕೇಸಿನ ವಿಚಾರಗಳ ಮಾತುಕತೆ ಮುಗಿಸಿ ಬಂದವನು ಮುದುರಿ ಮಂಚದ ಒಂದು ಕಡೆಗೆ ಮಲಗಿದ್ದ ಮಡದಿಯನ್ನು ನೋಡಿ ಅನುಮಾನ ಮೂಡಿ ಹಣೆ ಕುತ್ತಿಗೆ ಮುಟ್ಟಿ ಪರೀಕ್ಷಿಸಿದ. ಮೈ ಬಿಸಿ ಇರದ್ದು ನೋಡಿ ಸಮಾಧಾನಗೊಂಡವನು, ಸಂಜು ಹೇಳು ಮೇಲೆ, ಯಾಕೆ ಹೀಗೆ ಮುದುರಿ ಮಲಗಿದ್ಯಾ ಎಂದನು ಆತಂಕದಿಂದ ಅವಳ ಬಾಡಿದ ಮುಖ ನೋಡಿ. ಇನ್ನೂ ನಿದ್ದೆ ಬಂದಿಲ್ಲವಾದುದರಿಂದ ಹಾಗೆ ಕಣ್ಮುಚ್ಚಿದವಳು ಗಂಡನ ಕರೆಗೆ ಕಣ್ಣು ಬಿಟ್ಟು ಎದ್ದು ಕುಳಿತಳು. ಯಾಕೆ ಮುದುರಿ ಮಲಗಿದ್ಯಾ? ಮುಖ ಹೀಗೆ ಮಂಕಾಗಿ ಇದೇನಾಯಿತು ಎಂದನು ಪಕ್ಕ ಕೂತು ಅವಳ ಮೊಗ ಸವರಿ. ಏನಿಲ್ಲ, ಸ್ವಲ್ಪ ಕಾಲು ನೋಯ್ತಿದೆ ಅಷ್ಟೇ. ನೋವಿನ ಔಷಧಿ ಇದ್ದರೆ ಕೊಡ್ತೀರಾ ಎಂದಳು ನೋವು ತಡೆಯಲಾಗದೆ ಗಂಡನಲ್ಲಿ ವಿನಂತಿಸಿ. ಅವಳ ಮುಖ ಎಂಡೋದು ನೋಡಿದವ ಸುಮ್ಮನೆ ತಲೆಯಾಡಿಸಿ ತನ್ನ ಬ್ಯಾಗ್ನಿಂದ ಕ್ರೀಮ್ ತಂದು ಕೊಟ್ಟನು. ನೀಟಾಗಿ ಕಾಲಿಗೆ ಹಚ್ಚಿಕೊಂಡವಳು ಪುನಃ ಹಾಗೆಯೇ ಮಲಗಿದಳು. ಸಂಜು,
ಜಾಸ್ತಿ ಕಾಲು ನೋವ್ತಾ ಇದೆಯಾ? ಹಾಗೇನಾದರೂ ಇದ್ದರೆ ಹೇಳು, ಆಸ್ಪತ್ರೆಗೆ ಹೋಗೋಣ. ಹೀಗೆ ಒಬ್ಬಳೇನು ಹೇಳದೆ ಕೊರಗಬೇಡ ಎಂದನು. ಎಷ್ಟೇ ಕೋಪ ತಾಪ ತೋರಿದ್ರೂ ಅವಳವನ ಪ್ರೇಯಸಿಯೇ ಸರಿ ಎಂದವಳು ಆಯಾಸಕ್ಕೆ ಸುಮ್ಮನೆ ಕಣ್ಮುಚ್ಚಿ ಮಲಗಿದಳು. ಹೀಗೆ ಮುದುರಿ ಮಲಗಬೇಡ, ನೀಟಾಗಿ ಕಾಲು ಚಾಚಿ ಮಲಗು ಎಂದು ತಾನೇ ಅವಳನ್ನು ಸರಿಯಾಗಿ ಮಲಗಿಸಿ ಒದಿಸಿದನು. ಶ್ರೀಮಂತರ ಮನೆಯಲ್ಲಿ ವೈಭೋಗ ಕಾಣಬೇಕೆಂದು ಬಂದವಳು ಅಕ್ಕನ ಜೊತೆ ಸೇರಿ ಗಂಡನ ಎದುರು ಕೀಳಾಗಿದ್ದಳು. ಈಗ ಅವಳಿಗೆ ಶ್ರೀಮಂತರಾಗಲಿ ಬಡವರಾಗಲಿ ಗಂಡನ ಮನೆಯೇ ಎಂದು ಅರ್ಥ ಆಗಿತ್ತು. ಕಥೆ ಮುಂದುವರಿಯುತ್ತದೆ. ಕಥೆಗೊಂದು ಲೈಕ್ ಕೊಡಿ, ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು.